ಜಾತಿ ಕ್ಷೇತ್ರದವನು ದಯವಿಟ್ಟು ಕೆಲಸಕ್ಕೆ ಕೈ ಹಾಕಬೇಡಿ. ಬಡವರಿಗೆ ಆರ್ಥಿಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ. ನಾವು ಯಾವುದೇ ಜಾತಿ ಮಾಡಲಿಲ್ಲ, ಯಾವುದೇ ಧರ್ಮ ಮಾಡಲಿಲ್ಲ. ಈ ದೇಶದ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು, ಕಾರ್ಮಿಕರು ಇವರೆಲ್ಲರಿಗೂ ಕೂಡ ಇವತ್ತು ಅವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಇದನ್ನ ಬಿಜೆಪಿಯವರಿಗೆ, ಜೆಡಿಎಸ್ನವರಿಗೆ ಸಹಿಸ್ಕೊಳ್ಳಕ್ಕಾಗಲಿಲ್ಲ. ಎಷ್ಟು ಹತಾಶ ಆದ್ರು ಅಂತಂದ್ರೆ, ನನ್ನ ಹೆಂಡತಿ ಯಾವತ್ತೂ ಕೂಡ ರಾಜಕೀಯಕ್ಕೆ ಬಂದವಳಲ್ಲ, ಯಾವತ್ತೂ ಕೂಡ ಹೊರಗಡೆ ಬಂದವಳಲ್ಲ ಅಂತೇಳನ್ನ ಇವತ್ತು ಬೀಜಿಗೆ ತಂದಿದ್ದಾರಲ್ಲ, ಇದು ನ್ಯಾಯನಾ? ನೀವು ಒಪ್ಕೊಳ್ಳಿಕ್ಕೆ ತಯಾರಾಗಿದ್ದೀರಾ ಅಂತಕ್ಕಂಥ ಪ್ರಶ್ನೆಯನ್ನ ಇವತ್ತು ನೀವು ಕೇಳಬೇಕಾಗ್ತದೆ. ಇದೆ ಸಿದ್ದರಾಮಯ್ಯನವರ ಮೇಲೆ ಆರೋಪ, ಏನು ಕಡಿತಕ್ಕೆ ಸಹಿ ಹಾಕಿದ್ದಾರಾ? ಇವರ ಮುಖ್ಯಮಂತ್ರಿ ಅವರೊಳಗೆ ಏನಾದರೂ ಪ್ಲಾಟ್ ಕೊಟ್ಟಿದ್ದಾರಾ, ಸೈಟ್ ಕೊಟ್ಟಿದ್ದಾರಾ? ಇದು ರಾಜಕೀಯ ಪ್ರೇರಿತವಾದಂಥ ಸಿದ್ದರಾಮಯ್ಯವ್ರನ್ನ ಕುಗ್ಗಿಸ್ಬೇಕಂತಲೇ ಮಾಡ್ತಾ ಇರುವಂಥ ಇದು ಒಂದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವರು ಮಾಡುವಂಥ ಕಾರ್ಯಕ್ರಮ. ಇದಕ್ಕೆ ನಾವು ಯಾರು ಬಗ್ಗೋದು. ಸಿದ್ದರಾಮಯ್ಯನವರಂಥ ಒಬ್ಬ ಸ್ವಚ್ಛ ದಕ್ಷ ಆಡಳಿತಗಾರ ನಾವು ಮೊದಲಿಂದ ನೋಡ್ಕೊತಿದ್ದೆ. ಅವ್ರು ಒಳ್ಳೆ ಕೆಲಸಗಳನ್ನೆಲ್ಲ ಬದಿಗೊತ್ತಿ ಮಾಡಿಬಿಟ್ಟಿದ್ದಾರೆ. ರಾಜೀನಾಮೆ ಕೊಟ್ಬಿಡಿ, ರಾಜೀನಾಮೆಯ ಕುಮಾರಸ್ವಾಮಿ 2 ಲಕ್ಷ ಜನ ಕೋಟಿಗಿಂತ ಕೊಡ್ತಾರ, ಕೊಡಕ್ಕಾಗ್ತದ? ಕೊಡಿ ಅಂತಾರೆ. ಯಾವುದು ಬಗ್ಗವನು ಅಲ್ಲ, ಯಾವುದು ಜಗ್ಗವನು ಅಲ್ಲ. ಸಿದ್ದರಾಮಯ್ಯನ ಮ್ಯಾಗ ಭಾಳ, ಯಾಕಂದ್ರೆ ಆ್ಯಸ್ ಪರ್ಸ್ನಲಿ ಸಿದ್ದರಾಮಯ್ಯನವರಂಥ ಒಬ್ಬ ಸ್ವಚ್ಛ ದಕ್ಷ ಆಡಳಿತಗಾರರು ನಾವು ಮೊದಲಿಂದ ನೋಡ್ಕೊತಿದ್ವಿ. ಯಾಕಂದ್ರೆ ನಾವು ಜನತಾ ಪರಿವಾರ, ಅವರು ಜನತಾ ಪರಿವಾರ. ಯಾರೂ ತಾವು ಬೆಳಿಬೇಕಂತ ಪ್ರಯತ್ನ ಮಾಡಕತ್ತಿಲ್ಲ. ಯಾರು ಬೆಳೆದಾರ ಅವ್ರು ಕಟ್ ಮಾಡಿದ್ರೆ ವಿಷಯ ಮುಗಿತು. ಈಗ 2 ಗೆರೆ ಇರ್ತಾವೆ. ನಿಮ್ಮದು ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ರಾಜಕಾರಣ ಇದ್ರೆ ನೀವು ಬೆಳೆಯೋಕ್ಕೆ ಪ್ರಯತ್ನ ಮಾಡಿರಿ, ಇವನಿಗಿಂತ ಹೆಚ್ಚು ನೀವು ಬೆಳೆಯೋಕ್ಕೆ ಪ್ರಯತ್ನ ಮಾಡಿರಿ. ಈಗ ಇಷ್ಟ ಇರ್ತೀರಿ, ಇಲ್ಲೇ ಇರುತ್ತಪ್ಪ, ನನಗೇನು ಬೆಳೋ ಪ್ರಯತ್ನ ಇಲ್ಲ, ಇದನ್ನ ಕಟ್ ಮಾಡಿಬಿಡಕ್ಕೆ ನಮಗೇನು ಡ್ಯಾಮೇಜ್ ಆಗೋದಿಲ್ಲ. ಆದರೆ ಜಿ ಟಿ ದೇವೇಗೌಡರು ಮೊನ್ನೆವರೆಗೆ ಸಿದ್ದರಾಮಯ್ಯನವರ ಅವ್ರ ಸರ್ಕಾರದ ವಿರುದ್ಧ ಮಾತನಾಡಿ ಇವತ್ತು ಅವ್ರಿಗೆ ಏನಾಗಿದೆ, ರಾಜಕಾರಣದಲ್ಲಿ ಏನಾಗಿದೆ ಅಂತಂದ್ರೆ ಅವ್ರ ಪಾರ್ಟಿಯ ಆಂತರಿಕ ವಿಚಾರ ಅದು. ಆದರೆ ಈ ರೀತಿಯಾಗಿ ಇಷ್ಟೊಂದು ಪ್ರಮುಖವಾದಂಥ ಕೇಸ್, 2 ಪ್ರಮುಖವಾದಂಥ ವಿಚಾರಗಳು ಇವತ್ತು ಮೂಡ ಮತ್ತು ವಾಲ್ಮೀಕಿ ನಡೀತಾ ಇರ್ಬೇಕಾದ್ರೆ ಈ ರೀತಿ ಅವರು ಹೇಳಿದ್ದು ಸರಿಯಲ್ಲ.